ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇದು ನವಣೆ ಪಲಾವ್ ತೋರಿಸ್ತಾ ಇದ್ದೀನಿ. ನವಣೆ ಪಲಾವ್ ಹೆಂಗೆ ಮಾಡೋದು ಅಂತ. ನವಣೆ ಪಲಾವ್ಗೆ ಇದು 1.5 ಪಾವ್ ಇದೆ ನವಣೆ. ಓವರ್ ನೈಟ್ ಇದನ್ನು ಸೋಕ್ ಮಾಡಿರೋದು, ಅಂದರೆ 6 to 7 hours ಇದು ಸೋಕ್ ಆಗಬೇಕು. ವಾಶ್ ಮಾಡಿ ಒಳ್ಳೆ ನೀರಲ್ಲಿ ಸೋಕ್ ಮಾಡಿಟ್ಟಿರೋದು. ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ನಾರ್ಮಲ್ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ. ಆಮೇಲೆ ನವಣೆ ನೋಡೋಕ್ಕೆ ಈ ಥರ ಇರುತ್ತೆ. ಅದನ್ನು ತೋರ್ಸೋಕ್ಕಂತ ಒಂದು ಕಪ್ಪಲ್ಲಿ ಇಟ್ಕೊಂಡಿರೋದಷ್ಟೇ, ಇದನ್ನೇನು ಹಾಕಲ್ಲ. ಇದು ಜೀರಿಗೆ, ಸಾಸಿವೆ, ಬಟಾಣಿ, ಈರುಳ್ಳಿ, ಕರಿಬೇವು, ಕೆಂಮೆಣಸಿನ್ಕಾಯಿ, ಗಸಗಸೆ, ಮೆಣಸು, ಇದು ಮೊಗ್ಗು, ಈ ಥರ ಮೊಗ್ಗೆ ಹಾಕಬೇಕು, ಚೆನ್ನಾಗಿರುತ್ತೆ. ಚಕ್ಕೆ, ಲವಂಗ, ತೆಂಗಿನ ತುರಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇಷ್ಟು ತೊಗೊಂಡಿರೋದು. ಇಷ್ಟೆಲ್ಲ ತೊಗೊಂಡಿರೋದು. ಈಗ ಸ್ಟಾರ್ಟ್ ಮಾಡೋಣ. ಹಾಗೆ ಎಲ್ರಿಗೂ ವೆಲ್ಕಮ್ ಟು ಮಂಜುಶ್ರೀ ಆಚಾರ್ ಯೂಟ್ಯೂಬ್ ಚಾನಲ್. ತೊಗೊಂಡಿರೋ ಮಸಾಲೆ ಐಟಮ್ಸ್ನೆಲ್ಲ ಹುರ್ಕೋಬೇಕು. ಫಸ್ಟಿಗೆ ಲವಂಗ ಹಾಕ್ತಾಯಿದ್ದೀನಿ. ಚಕ್ಕೆ ಹಾಕ್ಬೇಕಾ? ಮೆಣಸು ಮತ್ತು ಮೊಗ್ಗು ಹಾಕ್ಕೋತಾ ಇದ್ದೀನಿ. ಎಲ್ಲದನ್ನು ಒಂದು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಗಸಗಸೆ, ತೆಂಗಿನ ತುರಿ, ರಿಷಿ ಬಾಯಿ ಕಡೆ, ಹಸಿ ಮೆಣಸಿನ್ಕಾಯಿ ಹಾಗೆ ಹಾಕೋಬೇಕು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಆಗುತ್ತಷ್ಟು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಇದು ಮೆಣಸಿನ್ಕಾಯಿ, ಈರುಳ್ಳಿ. ಒಗ್ಗರಣೆ ಎಲ್ಲ ಆದಮೇಲೆ ಒಂದೊಂದೇ ತರಕಾರಿ ಹಾಕೋಬೇಕು. ಕ್ಯಾರೆಟ್, ಹಾಲು, ಬೀನ್ಸ್ ಹಾಕೋತಾ ಇದ್ದೀನಿ. ಆಮೇಲೆ ಬಟಾಣಿ, ಇಷ್ಟು ಹಾಕೊಂಡ್ಮೇಲೆ ಒಂದು ಸರ್ತಿ ಚೆನ್ನಾಗಿ ಕೈ ಆಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಹಂಗೆ ಕೈ ಆಡಬೇಕು ನೀರು ಹಾಕೋದಕ್ಕೂ ಮುಂಚೆ. ಎಣ್ಣೆಲಿ ಸ್ವಲ್ಪ ಹೊತ್ತು ಇದನ್ನು ಕೈ ಆಡಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ತಾರೆ ತರಕಾರಿ. ಅದಕ್ಕೆ ನನ್ನ ಮಗ ಸ್ಕೂಲ್ಗೆ ಹೋಗೋದಕ್ಕೆ ಫುಲ್ ಹಠ ಮಾಡ್ತಿದ್ದಾನೆ, ಹೋಗಲ್ಲ ಅಂತ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಅದು ಹಾಳಾಗಿ ಕೇಳಿಸ್ತಾ ಇರ್ಬೋದು. ಈಗ ಒಂದು 2 ನಿಮಿಷ ಆಯಿತು. ಈಗ ನೀರು ಹಾಕ್ಕೋಬೇಕು. ನಾವು ನವಣೆ ಏನು ತೊಗೊಂಡಿರ್ತೀವಿ 1.5 ಲೋಟ, ಅದಕ್ಕೆ 3 ಲೋಟ ನವಣೆಗೆ ನೀರು ತೊಗೊಳುತ್ತೆ. 1.5 ಲೋಟ ಅಕ್ಕಿಗೆ 3 ಲೋಟ ನೀರು ನವಣೆಗೆ ತೊಗೊಳುತ್ತೆ. ಸೊ ಇನ್ನೊಂದು 1.5 ಲೋಟ ನೀರನ್ನ ತರಕಾರಿಗೋಸ್ಕರ ಹಾಕಬೇಕು. ನನಗೆ 1 ಲೋಟ ಹಾಕ್ತಾಯಿದ್ದೀನಿ. 1 2 2 ಆಯಿತು.
2. ಈಗ ತರಕಾರಿ ಹಾಕ್ಬಿಡ್ತಾ ಈಗ ಮಸಾಲೆ ಹಾಕ್ತಾ ಇದ್ದೀನಿ, ಪಲಾವ್ದು ಮಸಾಲೆ ಇನ್ನು ಐತಿ. ಈಗ ನವಣೆ ನೆನೆಸಿದ ನೀರನ್ನೇ ನಾನು ಇದಕ್ಕೆ ಲೋಟಕ್ಕೆ ತೊಗೊಂಡಿದ್ದೀನಿ. ನವಣೆ ನೆನೆಸಿದ ನೀರನ್ನ ಇದಕ್ಕೆ ತೊಗೊಂಡಿದ್ದೀನಿ. 2 ಲೋಟ ಹಾಕಿದ್ದೆ. ಇದು ನವಣೆ ನೆನೆಸಿದ ನೀರು ಸೇರಿ 3 ಲೋಟ ಆಯಿತು. ಈಗ ನವಣೆ ಎಲ್ಲ ಹಾಕೋತಾ ಇದ್ದೀನಿ. ನಾನೀಗ ಪಲಾವ್ನ 5 ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ 1 ಲೋಟ ತೊಗೊಂಡಿರೋದು ನವಣೆನ. ಮಸಾಲೆ ಎಲ್ಲ ಹಾಕಿ ಅದರಿಂದ ನೀರು ತೊಗೊಂಡಿದ್ದೆ, ಅದಕ್ಕೆ 4ನೇ ಲೋಟ ನೀರು. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಇಷ್ಟು. ಈಗ 5ನೇ ಲೋಟ ನೀರು. ಆಮೇಲೆ ಅರಿಶಿನ, ನಾರ್ಮಲ್ ಇನ್ನೇನು ಇದು ಚೆನ್ನಾಗಿ ವಿಜಲ್ ಎಲ್ಲ 1 ವಿಜಲ್ ಕೂಗಿಸ್ಕೋತಾರೆ. ಬಟ್ ತರಕಾರಿ ಜಾಸ್ತಿ ಹಾಕಿರೋದ್ರಿಂದ ನಾನು 2 ವಿಜಲ್ ಕೂಗಿಸ್ಕೋತೀನಿ. ಇದು ನವಣೆ ಪಲಾವ್. ನೀರು ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು ನಿಮಗೆ, ಆದರೆ ಇದಕ್ಕೆ ಇಷ್ಟು ನೀರು ಬೇಕೇ ಬೇಕು. ನೀರು ಜಾಸ್ತಿ ಇದ್ರೇ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಡ್ರೈ ಅನ್ನಿಸ್ಬಿಡುತ್ತೆ, ಉಪ್ಪಿಟ್ಟು ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮಿಲ್ಲೆಟ್ ಪಲಾವ್, ಮಿಲ್ಲೆಟ್ಸಲ್ಲಿ ನವಣೆ ಪಲಾವ್ ಹೇಗಿದೆ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ. ತುಂಬ ಚೆನ್ನಾಗಿದೆ. ನಾರ್ಮಲ್ ಪಲಾವ್ ಥರನೇ, ಬಟ್ ರವೆಯಲ್ಲಿ ಮಾಡಿರೋ ಥರ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ನವಣೆ ಪಲಾವ್. ಹಾಗೆ ಮಂಜುಶ್ರೀ ಆಚಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.